ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಸುಜ್ಞಾನ ಸಂಪತ್ತು ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ನಾವು ನಮ್ಮ ಮನಸ್ಸಿನ ಮಾತನ್ನು ಕೇಳಬೇಕು. ನಮ್ಮ ಮನಸ್ಸಿನಲ್ಲಿರುವ ಧರ್ಮಪ್ರಜ್ಞೆ ನಮಗೆ ಮಾರ್ಗದರ್ಶನ ನೀಡುತ್ತದೆ. ಅದನ್ನು ಕೇಳಿದರೆ ನಮ್ಮ ಒಳಗೆ ಹೊರಗೆ ಸುತ್ತಮುತ್ತ ಸುಂದರ ಸಮೃದ್ಧಿಯೂ ಸೃಷ್ಟಿಯಾಗತ್ತೆ. ಒಮ್ಮೆ ನಮ್ಮ ಬದುಕು ಹಾಳಾದ್ರೆ ಅದನ್ನ ಸ್ವಚ್ಛ ಮಾಡುವುದು ತುಂಬಾ ಕಷ್ಟ. ಬಿದ್ರೆ ಏಳುವುದು ಕೂಡ ತುಂಬಾ ಕಷ್ಟ. ಅದಕ್ಕಾಗಿ ಬೀಳದ ಹಾಗೆ ನೋಡಿಕೊಳ್ಳಬೇಕು. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧಿತ ಅಂದ್ರೆ ಏಳು, ಎಚ್ಚರಾಗು. ಆಲೋಚನೆಗಳಿಲ್ಲದೆ ಬದುಕಬಾರದು. ನಮ್ಮೊಳಗಿನ ಧ್ವನಿ ನಮಗೆ ಕೇಳಿದ್ರೆ ನಮ್ಮ ಜೀವನ, ನಮ್ಮ ಕುಟುಂಬ ಜೀವನ, ನಮ್ಮ ಸಾಮಾಜಿಕ ಜೀವನ ಸಮೃದ್ಧವಾಗುತ್ತೆ. ಈ ಜಗತ್ತಿನಲ್ಲಿ ಜನಿಸಿದವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪರಿಶ್ರಮ ಪಡಲೇಬೇಕಾಗುತ್ತದೆ. ಈಗ ಉದಾಹರಣೆಗೆ ವೃಕ್ಷವನ್ನೇ ತಗೊಳ್ಳಿ. ಅದರ ಬೇರು, ಕಾಂಡ, ಟೊಂಗೆ, ಶಾಖೆ, ಎಲೆ, ಹೂವುಗಳೆಲ್ಲವೂ ಕೂಡ ದುಡಿಯಲೇಬೇಕು. ಆಮೇಲೆ ಹಣ್ಣು ಸಿಗುತ್ತೆ. ಹಣ್ಣು ಹಾಗೆಯೇ ಬರುವುದಿಲ್ಲ. ಹಣ್ಣು ಹೇಳುತ್ತೆ, ನಾನು ಎಲ್ಲಕ್ಕೂ ಮೇಲಿದ್ದೀನಿ ಎಂದು. ಟೊಂಗೆ ಹೇಳುತ್ತದೆ, ನೀನು ಬೀಳಬಾರದು ಅಂತ ಎತ್ತಿ ಹಿಡಿದಿದ್ದೇನೆ ಎಂದು. ಹೂವು ಹೇಳುತ್ತದೆ, ನಿನ್ನೊಳಗೆ ರಸ ತುಂಬಿದ್ದು ನಾನೇ ಅಂತ. ಹಣ್ಣು ಹೇಳುತ್ತದೆ, ಎಲ್ಲರೂ ನನ್ನನ್ನೇ ನೋಡುತ್ತಾರೆ ಎಂದು. ಕಾಂಡ ಹೇಳುತ್ತದೆ, ನಿನ್ನಂತಹ ಸಾವಿರಾರು ಹಣ್ಣು ಹೊತ್ತವನು ನಾನು ಎಂದು. ಇವರೆಲ್ಲರ ಮಾತನ್ನು ಕೇಳಿ ಬೇರು ಹೇಳುತ್ತೆ, ನಾನು ಇಲ್ಲ ಅಂದ್ರೆ ನೀವೆಲ್ಲ ಬಾಡಿ ಹೋಗುತ್ತೀರಿ ಎಂದು. ಒಟ್ಟಿನಲ್ಲಿ ಗಿಡದ ಎಲ್ಲಾ ಅವಯವಗಳೂ ಕೂಡ ಪರಿಶ್ರಮಪಟ್ಟು ದುಡಿದು ಭೂಮಿಯ ಸಾರವನ್ನೆಲ್ಲ ಮೇಲೆ ಕಳಿಸುತ್ತವೆ. ಹಾಗಾಗಿಯೇ ಹೂವು ಹಣ್ಣು ನಳನಳಿಸುತ್ತವೆ. ಹೀಗೆಯೇ ಕೆಲಸದಲ್ಲಿ ಯಾವುದೂ ಹೆಚ್ಚಲ್ಲ, ಕಡಿಮೆಯೂ ಅಲ್ಲ. ಈ ಜೀವನವೆಂದ್ರೆ ಒಂದು ತಪಸ್ಸು. ಇಡೀ ಜಗತ್ತೇ ಈ ತಪಸ್ಸನ್ನು ಮಾಡುತ್ತದೆ. ಅದನ್ನು ನಾವೆಲ್ಲರೂ ಕೂಡ ಅನುಭವಿಸುತ್ತೇವೆ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಸುಜ್ಞಾನ ಸಂಪತ್ತು ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.